ಸಿದ್ದರಾಮಯ್ಯನವರ ವಿರುದ್ಧ ಷಡ್ಯಂತ್ರ ನಡೆಯುತ್ತಿದ್ದರೂ ಶಾಮನೂರು ಕುಟುಂಬದವರು ಏಕೆ ಅವರ ಪರ ಮಾತನಾಡುತ್ತಿಲ್ಲ? ಪ್ರಭಾ ಮಲ್ಲಿಕಾರ್ಜುನ್ ಪಾರ್ಲಿಮೆಂಟ್ನಲ್ಲಿ ರಾಜ್ಯಪಾಲರ ಅಧಿಕಾರದ ದುರುಪಯೋಗದ ಬಗ್ಗೆ ಏಕೆ ಧ್ವನಿ ಎತ್ತುತ್ತಿಲ್ಲ ಎಂದು ಸ್ವಾಭಿಮಾನಿ ಬಳಗದ ಜಿಬಿ ವಿನಯ್ ಕುಮಾರ್ ಆರೋಪಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಾನು ಪಕ್ಷೇತರ ನಿಂತಾಗ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಅಭ್ಯರ್ಥಿ ಪರ ಪ್ರಚಾರ ಮಾಡಿ ನನಗೆ ಮತ ಹಾಕದಂತೆ ಹೇಳಿದ್ದರು. ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಿಸಲು ಸಿದ್ದರಾಮಯ್ಯನವರು 4 ಕಡೆ ಸಭೆ ಮಾಡಿ ಗೆಲುವಿಗೆ ಕಾರಣರಾಗಿದ್ದು, ಮೈಸೂರಿನಲ್ಲಿ ನಡೆದ ಸಭೆಗೆ ಪ್ರಭಾ ಮಲ್ಲಿಕಾರ್ಜುನ್ ಮೈಸೂರಿಗೆ ಏಕೆ ಬರಲಿಲ್ಲ ಎಂದು ಪ್ರಶ್ನೆ ಮಾಡಿದರು. ಅಹಿಂದ ವರ್ಗದ ನಾಯಕ ಕಷ್ಟದಲ್ಲಿದ್ದಾಗ ಅವರನ್ನ ಬಳಸಿಕೊಂಡು ಗೆದ್ದವರು ಅವರ ಬೆಂಬಲಕ್ಕೆ ಬರಬೇಕಿತ್ತು. ಆದರೆ ಶಾಮನೂರು ಕುಟುಂಬದ ಯಾರೂ ಕೂಡ ಬರಲಿಲ್ಲ. ಶಾಮನೂರು ಶಿವಶಂಕರಪ್ಪ ರಾಘವೇಂದ್ರನನ್ನ ಗೆಲ್ಲಿಸಿ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾದ ಅವರಿಗೆ ಶುಭ ಕೋರುತ್ತಾರೆ. ಆದರೆ ಸಿದ್ದರಾಮಯ್ಯ ಅವರ ಪರ ಪ್ರತಿಭಟನೆಯಾದಾಗ ಅವರು ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕಾಗಿತ್ತಲ್ಲ, ಏಕೆ ಬರಲಿಲ್ಲ ಎಂದರು. ಹಿಂದುಳಿದ ವರ್ಗದವರು ಹೊಡೆದಾಡಿಕೊಂಡು ಇರಲಿ, ನಾವು ಅವರನ್ನ ಬಳಸಿಕೊಂಡು ಅಧಿಕಾರ ಮಾಡೋಣ ಎನ್ನುವ ಪಾಲಿಸಿ ಅವರದ್ದು ಎಂದು ಕಿಡಿಕಾರಿದರು. ಇಂಡಿಪೆಂಡೆಂಟ್ ನಿಂತಾಗ ಸಿದ್ದರಾಮಯ್ಯನವರು ಬಂದು ನನ್ನ ವಿರುದ್ಧ, ಅಲ್ಲಿ ಬಿಜೆಪಿಗಿಂತ ಹೆಚ್ಚಾಗಿ ಜಿಬಿ ವಿನಯ್ ಕುಮಾರ್ ವಿರುದ್ಧ ವಾಗ್ದಾಳಿ ಮಾಡಿ ಅವನಿಗೆ 1 ವೋಟ್ ಹಾಕಬೇಡಿ ಅಂತಂದೇಳಿ ಕಾಂಗ್ರೆಸ್ ಕ್ಯಾಂಡಿಡೇಟು ಪ್ರಭಾ ಮಲ್ಲಿಕಾರ್ಜುನ್ ನಿಂತಿಲ್ಲ, ಇಲ್ಲಿ ನಾನೇ ನಿಂತಿರೋದು ಅನ್ನೋ ಮಟ್ಟಿಗೆ, ಅಂದರೆ ಪ್ರಭಾ ಮಲ್ಲಿಕಾರ್ಜುನ್ ಅಥವಾ ಕಾಂಗ್ರೆಸ್ ಕ್ಯಾಂಡಿಡೇಟ್ನ ಗೆಲ್ಲಿಸಲೇಬೇಕು ಅಂತಂದು 4 ರ್ಯಾಲಿಗಳನ್ನ ಇಲ್ಲಿ ಮಾಡಿದ್ರು ಅವರು. ಸೊ 4 ರ್ಯಾಲಿ ಮಾಡಿದಂಥ ಸಿದ್ದರಾಮಯ್ಯನವರ ವಿರುದ್ಧ ಷಡ್ಯಂತ್ರ ನಡಿಬೇಕಾದ್ರೆ ಶಾಮನೂರು ಕುಟುಂಬದವ್ರು ಯಾಕೆ ಮೌನವಾಗಿದ್ದಾರೆ ಅನ್ನೋದು ನನ್ನ ಪ್ರಶ್ನೆ. ಇಲ್ಲಿ ಪಾರ್ಲಿಮೆಂಟಿಗೆ MP ಆಗಿ ಹೋಗಿದ್ದಾರೆ, ಅವರು ಕೂಡ 1-2 ಸರಿ ಮಾತಾಡಿದ್ದಾರೆ. ಅಲ್ಲಿ 9 MP ಗಳು ಸೇರಿಕೊಂಡು ವಿಶೇಷವಾಗಿ ಯಾರಿಂದ ಇವರು ಗೆದ್ದಿದ್ದಾರೆ, ಪ್ರಭಾ ಮಲ್ಲಿಕಾರ್ಜುನ್ ಅವರು ಪಾರ್ಲಿಮೆಂಟಲ್ಲಿ ರಾಜ್ಯಪಾಲರ ವಿರುದ್ಧ ಮಾತಾಡಬೇಕಾಗಿತ್ತು. ರಾಜ್ಯಪಾಲರ ವಿರುದ್ಧ ಮಾತಾಡಿಲ್ಲ. ರಾಜ್ಯಪಾಲರ ಅಧಿಕಾರ ದುರುಪಯೋಗ ಏನು ನಡೀತಾ ಇದೆ ಅದ್ರ ವಿರುದ್ಧ ಮಾತಾಡಬೇಕಿತ್ತು, ಅದ್ರ ವಿರುದ್ಧ ಧ್ವನಿ ಎತ್ತಿಲ್ಲ ಪಾರ್ಲಿಮೆಂಟಲ್ಲಿ. ಅವು ಮಾತಾಡೋಕ್ಕೆ ಅವಕಾಶ ಸಿಕ್ಕಾಗ ಇದ್ರ ಬಗ್ಗೆ ಮಾತಾಡಬೇಕಾಗಿತ್ತು ಅನ್ನೋದು. ಎರಡನೇದು, ನಿನ್ನೆ ಮೈಸೂರಲ್ಲಿ ಏನು ಸಿದ್ದರಾಮಯ್ಯನವರ ಪರವಾಗಿ ನಡೀತು, ಎಲ್ಲ MLAಗಳು ಎಲ್ಲ ಸಂಸದರಿಗೂ ಆಹ್ವಾನ ಇತ್ತು, ಇವರು ಹೋಗಿರಲಿಲ್ಲ. ಕೊಪ್ಪಳದ MP ಬಂದಿದ್ದರು ರಾಜಶೇಖರ್ ಇಟ್ನಾಳ್ ಅವರು, ಆದರೆ ಪ್ರಭಾ ಮಲ್ಲಿಕಾರ್ಜುನ್ ಅವರು ನಿನ್ನೆ ಮೈಸೂರಿಗೆ ಬಂದಿರಲಿಲ್ಲ ಅವ್ರ ಸಪೋರ್ಟಿಗೆ. ಸೊ ಇದು ಯಾಕೆ ನೋವನ್ನುಂಟು ಮಾಡ್ತದೆ, ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲದೇ ಇದ್ದರೂ ಕೂಡ ಅಂತಂದರೆ, ಒಂದು ಅಹಿಂದ ವರ್ಗ ಅಂತ ಬಂದಾಗ, ಒಬ್ಬ ಅಹಿಂದ ವರ್ಗದ ಇಂಥ ಧೀಮಂತ ನಾಯಕರು ಕಷ್ಟದಲ್ಲಿದ್ದಾಗ ಅವರನ್ನು ಉಪಯೋಗಿಸ್ಕೊಂಡು ಯಾರೋ ರಾಜಕಾರಣಕ್ಕೆ ಅಧಿಕಾರಕ್ಕೆ ಬಂದಿದ್ದಾರೆ ಅಥವಾ ಈಗ MP ಆಗಿದ್ದಾರೆ, ಅವರ ಒಂದು ಕರ್ತವ್ಯ ಆಗಿತ್ತದು, ಅದನ್ನು ಅವ್ರು ಮರ್ತಿದ್ದಾರೆ.